ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂಥ ಒಂದು ನಷ್ಟ, ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಮಾರ್ಕ್ ಸಿನಿಮಾ ಒಂದು ಯಾವುದೋ ಥಿಯೇಟ್ರಲ್ಲಿ ಖಾಲಿ ಉಳಿತಾ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟು 3 ವರ್ಷದ 2 ವರ್ಷ ಆಗ್ಬೋದು, ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಅದು ಒಂದು ಲಾಸು. ಜೊತೆಗೆ ಎರಡನೇದು, ನಿಮ್ಮ ಡಾಟರು ಫಸ್ಟ್ ಡೇ ಸಿನಿಮಾ ನೋಡೋಕ್ಕೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಟ್ಟ ಕಮೆಂಟ್ಗಳಿದೆಯಲ್ಲ, ನಾನು ಏನು ಕೇಳ್ತಾ ಇದ್ದೀನಿ, ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಹಿಂಗಾದರೆ ಬೇರೆಯವರ ಗತಿ ಏನು? ಯಾಕೆ ಇಂಥವ್ರಿಗೆ ಒಂದು ಕಠಿಣ ಕ್ರಮ ತಗೊಳ್ಳಲ್ಲ ಪ್ರತಿಯೊಬ್ಬರು ನಿಮ್ಮಂಥ ಸ್ಟಾರ್ಗಳು? ನನಗೇನು ಕ್ರಮ ತಗೊಳ್ಳಿ ಬ್ರದರ್, ನಾನು ಯಾರು ಮಾತಾಡಿದ ತಕ್ಷಣ ನೀವೇ ನನ್ನನ್ನು ಉಲ್ಟಾ ಹೊಡೆದ್ಬಿಡ್ತೀರಿ. ಬೇಕಿತ್ತಾ? ಇಲ್ಲ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಆನ್ಸರ್ ಮುಗ್ದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನಾನೇನು ಬೇಕೋ ಮಾಡ್ತೇನೆ. ಆಮೇಲೆ ಖಾಲಿ ಥಿಯೇಟ್ರು ಅಂತ ನೀವು ಹೇಳಿದ್ರಿ, ಅವ್ರು ಯಾವುದೋ ಅವ್ರ ಸಿನಿಮಾಗೆ ಹೋಗಿರ್ತಾರೆ, ಅದನ್ನು ಹಾಕ್ಬಿಟ್ಟು ಅವ್ರು ನನ್ನ ಟೈಟ್ಲ್ ಹಾಕೊಂಡು. ನಂದೇನಿಲ್ಲ ಸರ್. ಏಕೆಂದರೆ ಒಂದು ನಿಮಿಷ, 5 ಬೆರಳು ಕೈಯಲ್ಲೇ ಸರ್, ಕೈಯೆಲ್ಲ 5 ಬೆರಳು. ಕರ್ನಾಟಕದ ಎಷ್ಟು ಬೆರಳುಗಳು ಸರ್, ಎಣ್ಸೋಕ್ಕಾಗುತ್ತಾ? ಅಷ್ಟು ಬೆರಳುಗಳು ನಮಗೆ ಚಪ್ಪಾಳೆ, ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ, ಅಷ್ಟು ಜನ ಥಿಯೇಟ್ರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರು ವಿಜುವಲ್ ಹಾಕ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡಿಕೊಂಡು ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತೀರಿಸ್ಕೊಸವ್ರೆ. ಓಲೆ ಅವೆಲ್ಲ ತಲೆ ಕೆಡ್ಸ್ಕೊಂಬಿಟ್ಟು ಚೆನ್ನಾಗಿಟ್ಟಿರಲಿ. ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವಿಡಿಯೋ, ನಂಗೆ ಅದ್ರ ಬಗ್ಗೆ ಖುಷಿ, ನಾನು ನೋಡಿಲ್ಲ. ಅಲ್ಲ ಸರ್, ಒಂದು ಸಿನಿಮಾಗೆ ನೀವೇ ಹೇಳಿದ್ರೆ ಅಲ್ಲ, ಮುಗಿತಲ್ಲಿಗೆ ಅವ್ರದ್ದೆಲ್ಲ ಯಾರೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವ್ರ ಬಗ್ಗೆ ಮಾತಾಡಿ ಸರ್, ಅವ್ರ ಬಗ್ಗೆ ಮಾತಾಡಿ. ಸರಿ ಸರ್, ಆಯ್ತು. ನನಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ಕೆ ನಮ್ಮ ತಾಯಂದ್ರದಲ್ಲ, ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನು ಸರ್ ಅದು ಸೆಲೆಬ್ರೇಷನ್? ಏನು ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, 1 ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟ್ರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಪೆಚುವಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡು ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು, ಅವ್ರ ಬಗ್ಗೆ ನಾನೇನು ಮಾತಾಡೋದು? ಆಮೇಲೆ ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ, ಆ ಹಾಡನ್ನು ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂಥ ಒಂದು ನಷ್ಟ, ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಮಾರ್ಕ್ ಸಿನಿಮಾ ಒಂದು ಯಾವುದೋ ಥಿಯೇಟ್ರಲ್ಲಿ ಖಾಲಿ ಉಳಿತಾ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟು 3 ವರ್ಷದ 2 ವರ್ಷ ಆಗ್ಬೋದು, ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಅದು ಒಂದು ಲಾಸು. ಜೊತೆಗೆ ಎರಡನೇದು, ನಿಮ್ಮ ಡಾಟರು ಫಸ್ಟ್ ಡೇ ಸಿನಿಮಾ ನೋಡೋಕ್ಕೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಟ್ಟ ಕಮೆಂಟ್ಗಳಿದೆಯಲ್ಲ, ನಾನು ಏನು ಕೇಳ್ತಾ ಇದ್ದೀನಿ, ನಿಮ್ಮಂಥ ದೊಡ್ಡ ಸ್ಟಾರ್ಗೆ ಹಿಂಗಾದರೆ ಬೇರೆಯವರ ಗತಿ ಏನು? ಯಾಕೆ ಇಂಥವ್ರಿಗೆ ಒಂದು ಕಠಿಣ ಕ್ರಮ ತಗೊಳ್ಳಲ್ಲ ಪ್ರತಿಯೊಬ್ಬರು ನಿಮ್ಮಂಥ ಸ್ಟಾರ್ಗಳು? ನನಗೇನು ಕ್ರಮ ತಗೊಳ್ಳಿ ಬ್ರದರ್, ನಾನು ಯಾರು ಮಾತಾಡಿದ ತಕ್ಷಣ ನೀವೇ ನನ್ನನ್ನು ಉಲ್ಟಾ ಹೊಡೆದ್ಬಿಡ್ತೀರಿ. ಬೇಕಿತ್ತಾ? ಇಲ್ಲ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಆನ್ಸರ್ ಮುಗ್ದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನಾನೇನು ಬೇಕೋ ಮಾಡ್ತೇನೆ. ಆಮೇಲೆ ಖಾಲಿ ಥಿಯೇಟ್ರು ಅಂತ ನೀವು ಹೇಳಿದ್ರಿ, ಅವ್ರು ಯಾವುದೋ ಅವ್ರ ಸಿನಿಮಾಗೆ ಹೋಗಿರ್ತಾರೆ, ಅದನ್ನು ಹಾಕ್ಬಿಟ್ಟು ಅವ್ರು ನನ್ನ ಟೈಟ್ಲ್ ಹಾಕೊಂಡು. ನಂದೇನಿಲ್ಲ ಸರ್. ಏಕೆಂದರೆ ಒಂದು ನಿಮಿಷ, 5 ಬೆರಳು ಕೈಯಲ್ಲೇ ಸರ್, ಕೈಯೆಲ್ಲ 5 ಬೆರಳು. ಕರ್ನಾಟಕದ ಎಷ್ಟು ಬೆರಳುಗಳು ಸರ್, ಎಣ್ಸೋಕ್ಕಾಗುತ್ತಾ? ಅಷ್ಟು ಬೆರಳುಗಳು ನಮಗೆ ಚಪ್ಪಾಳೆ, ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ, ಅಷ್ಟು ಜನ ಥಿಯೇಟ್ರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರು ವಿಜುವಲ್ ಹಾಕ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡಿಕೊಂಡು ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತೀರಿಸ್ಕೊಸವ್ರೆ. ಓಲೆ ಅವೆಲ್ಲ ತಲೆ ಕೆಡ್ಸ್ಕೊಂಬಿಟ್ಟು ಚೆನ್ನಾಗಿಟ್ಟಿರಲಿ. ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವಿಡಿಯೋ, ನಂಗೆ ಅದ್ರ ಬಗ್ಗೆ ಖುಷಿ, ನಾನು ನೋಡಿಲ್ಲ. ಅಲ್ಲ ಸರ್, ಒಂದು ಸಿನಿಮಾಗೆ ನೀವೇ ಹೇಳಿದ್ರೆ ಅಲ್ಲ, ಮುಗಿತಲ್ಲಿಗೆ ಅವ್ರದ್ದೆಲ್ಲ ಯಾರೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವ್ರ ಬಗ್ಗೆ ಮಾತಾಡಿ ಸರ್, ಅವ್ರ ಬಗ್ಗೆ ಮಾತಾಡಿ. ಸರಿ ಸರ್, ಆಯ್ತು. ನನಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ಕೆ ನಮ್ಮ ತಾಯಂದ್ರದಲ್ಲ, ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನು ಸರ್ ಅದು ಸೆಲೆಬ್ರೇಷನ್? ಏನು ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, 1 ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟ್ರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಪೆಚುವಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡು ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು, ಅವ್ರ ಬಗ್ಗೆ ನಾನೇನು ಮಾತಾಡೋದು? ಆಮೇಲೆ ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್
ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ, ಆ ಹಾಡನ್ನು ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. ಯಾವ ಸರ್